ಶ್ರೀಕಾಂತ್ ಪೂಜಾರಿಯ ಪ್ರಕರಣದ ಬೆನ್ನಲ್ಲೇ ಈಗ ಮತ್ತೊಂದು ವಿವಾದ ಹೊತ್ತುಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ರೀಓಪನ್ ಆಗಿದೆ. ಕರಸೇವಕರ ಬಂಧನ ಸದ್ದು ಮಾಡ್ತಿರುವಾಗಲೇ 2017ರ ಕೇಸ್ ಈಗ ಮತ್ತೆ ಮರುಜೀವವನ್ನು ಪಡೆದುಕೊಂಡಿದೆ. ಅವತ್ತೇನಾಗಿತ್ತು ಹಾಗಾದ್ರೆ ದತ್ತಪೀಠದಲ್ಲಿ? ವಿಎಚ್ಪಿ ಬಜರಂಗ ದಳದವರು ಏನು ಮಾಡಿದ್ರು? ಎಷ್ಟು ಜನರ ವಿರುದ್ಧ ದೂರು ದಾಖಲಾಗಿತ್ತು? 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣ ಇದು. 7 ವರ್ಷಗಳ ಬಳಿಕ ರೀಓಪನ್ ಮಾಡಿದೆ ರಾಜ್ಯ ಸರ್ಕಾರ. ಬಿಜೆಪಿ ಸರ್ಕಾರದಲ್ಲಿ ಕ್ಲೋಸ್ ಆಗಿದ್ದ ಕೇಸ್ಗೆ ಈಗ ಮತ್ತೆ ಮರುಜೀವ ಬಂದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠದಲ್ಲಿ ನಡೆದಿದ್ದಂತಹ ಘಟನೆ ಇದು. 2017 ಅಂದರೆ 7 ವರ್ಷಗಳ ಹಿಂದಿನ ಒಂದು ಪ್ರಕರಣ ಮತ್ತೆ ಮರುಜೀವ ಬಂದಿದೆ. ನೋಡಿ, ಇದೇ ದೃಶ್ಯ ಅವತ್ತು ಘಟನೆ ಆಗಿತ್ತಲ್ವ, ಅದೇ ನೋಡಿ, ಅಲ್ಲಿ ಗೋರಿಗಳು ಕಾಣಿಸ್ತಾ ಇದ್ದಾವೆ ನಿಮಗೆ. ಅಲ್ಲಿ ಮಹಮ್ಮದಿಯರ ಆಳ್ವಿಕೆ ನಡೆದಿತ್ತು. ಅಲ್ಲಿ ಮೊದಲು ಇನಾಮ್ ದತ್ತಾತ್ರೇಯ ದೇವಸ್ಥಾನ ಇತ್ತು, ಅದನ್ನು ಒಡೆದು ಗೋರಿಯನ್ನು ಕಟ್ಟಿದ್ದಾರೆ ಅನ್ನುವಂಥ ಆರೋಪ. ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕರಸೇವಕರು, ಅಂದರೆ ಅಲ್ಲಿ ದತ್ತ ಮಾಲಾಧಾರಿಗಳು ಮುತ್ತಿಗೆಯನ್ನು ಹಾಕಿದ್ರು, ಗೋರಿಗಳನ್ನು ಒಡೆದು ಹಾಕಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿ ಅವ್ರನ್ನ ತಡೆಯುವಂಥ ಕೆಲಸ ಆಗಿತ್ತು. ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ದತ್ತ ಮಾಲಾಧಾರಿಗಳಿದ್ರು. ಬಟ್ ಈಗ ನೋಡಿ, ಕೇಸ್ ರೀಓಪನ್ ಆಗಿದೆ. ಈಗ ಅಯೋಧ್ಯೆ ರಾಮ ಮಂದಿರ ವಿವಾದದ ಒಂದು ಸಂದರ್ಭದಲ್ಲೇ ಶ್ರೀಕಾಂತ್ ಪೂಜಾರಿ ಕರಸೇವಕ, ಆತನ ಮೇಲೆ ಕೇಸು, ರಾಜಕೀಯ ಬಣ್ಣ ಬೆಳೆದುಕೊಂಡಿದೆ, ಧರ್ಮದ ಲೇಪನವನ್ನು ಬೆಳೆದುಕೊಂಡಿದೆ. ಇದೇ ಸಂದರ್ಭದಲ್ಲಿ ದತ್ತಪೀಠ ವಿವಾದ ಮತ್ತೆ ಅದು ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ಇದೇ ಸಂದರ್ಭದಲ್ಲಿ ರೀಓಪನ್ ಮಾಡಲಾಗ್ತಿದೆ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಯಾಕೆ ಅನ್ನುವಂಥದ್ದು ಅನುಮಾನಗಳನ್ನು ಕಾಡ್ತಾ ಇದೆ. ಅವ್ರ ಹೋರಾಟಕ್ಕೆ ಒಂದು ರೀತಿ ಇವರೇ ವೇದಿಕೆ ಕಲ್ಪಿಸಿಕೊಂಡಂಗೆ ಆಗ್ತಾ ಇದೆ. ಅವತ್ತು ಅಲ್ಲಿದ್ದಂಥ ಆರೋಪಿಗಳು ಯಾರ್ಯಾರು, ಇಲ್ಲಿ ಯಾರನ್ನ ಟಾರ್ಗೆಟ್ ಮಾಡಲಾಗಿದೆ, ಸಾವಿರಾರು ಜನರ ಮೇಲೆ ಕೇಸ್ ಆಗಿತ್ತಾ ಅಥವಾ ಇವರ? 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣ ಇದು. 14 ಜನರ ಮೇಲೆ ದಾಖಲಾಗಿದ್ದ ಕೇಸ್ಗೆ ಮರುಜೀವ ಬಂದಿದೆ. ಹಾಗಾದ್ರೆ ಯಾರು 14 ಜನರು? ತುಡುಕೂರು ಮಂಜು ನಮ್ಮ ಜೊತೆ ಆಗಲೇ ಮಾತಾಡಿದವರು T5 ಜೊತೆಗೆ, ನಾನು ಇರಲೇ ಇಲ್ಲ ಅವತ್ತು ಅಂತ. ಸಾವಿರಾರು ಜನ ಬಜರಂಗದಳ ವಿಎಚ್ಪಿ ಕಾರ್ಯಕರ್ತರಿದ್ರು ಅಂತ. ಸಂದೇಶ್, ಸುಮಂತ್, ನಾಗೇಂದ್ರ ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್, ರಾಮು ಮೇಲಿನ ಕೇಸ್ ಈಗ ರೀಓಪನ್ ಆಗಿದೆ. ಇದೇ 8ನೇ ತಾರೀಕು ಕೋರ್ಟ್ಗೆ ಹಾಜರಾಗುವಂತೆ ಸಮನ್ಸ್ ಹೋಗಿದೆ, ಅಂದರೆ ಸೂಚನೆ ಕೊಡಲಾಗಿದೆ. ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ನಡೆದಿದ್ದಂತಹ ಒಂದು ಘಟನೆ ಇದು. ಯಾಕಂತ ಹೇಳಿದ್ರೆ ಅಲ್ಲಿ ಇತ್ತೀಚೆಗೆ ದತ್ತಪೀಠದಲ್ಲಿ ದತ್ತ ಮಾಲಾಧಾರಿಗಳ ಒಂದು ಆಚರಣೆ ನಡೆದಂಥ ಸಂದರ್ಭದಲ್ಲಿ ಸರ್ವೆ ನಂಬರ್ 57 ನಾಗೇನಹಳ್ಳಿಯಲ್ಲಿ ಒಂದು ದರ್ಗಾ ಇದೆ. ಅದನ್ನು ನಾವು ಒಡೆದು ಹಾಕ್ತೀವಿ, ಅಲ್ಲಿ ನಾವು ದತ್ತಮಾಲೆಯನ್ನು ಆಚರಣೆ ಮಾಡ್ತೀವಿ ಅಂಥೇಳಿ ಹೋರಾಟಗಳು ಸಿದ್ಧವಾಗುವಂಥ ಸಾಧ್ಯತೆಗಳಿತ್ತು. ಪೊಲೀಸರು ಅದನ್ನು ಬಂದ್ ಮಾಡಿಸಿದ್ರು. ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದೊಂದೇ ಕೇಸ್ಗಳನ್ನು ಓಪನ್ ಮಾಡಿಸಲಾಗ್ತಿದೆ. ಯಾಕೆ? ಅದು ಜನವರಿ 22ಕ್ಕೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಇದೆ. 2021ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಈ ಕೇಸನ್ನು ಕ್ಲೋಸ್ ಮಾಡಿಸಿದ್ರು, ಅಂದರೆ ಕೇಸನ್ನು ಮುಚ್ಚಾಕ್ಬಿಟ್ಟಿದ್ರು. ಮತ್ತೀಗ ಮರುಜೀವ ಬಂದಿದೆ. ಹಾಗಾದರೆ ಈ 14 ಜನ ಆರೋಪಿಗಳು ಅವತ್ತು ಪಾಲ್ಗೊಂಡಿದ್ರಾ? ಅಂದರೆ ನಿಜಕ್ಕೂ ಗೋರಿಯನ್ನು ಹೊಡೆದಿದ್ರಾ? ಅಥವಾ ಪ್ರಮುಖರನ್ನ ಇಲ್ಲೇನಾದರೂ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿ ಜೆ ಪಿಯವ್ರಿಗೆ ಒಂದು ರೀತಿ ಎಲ್ಲವನ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಅವರು ಹೋರಾಟ ಕಣಿ ಆಗ್ತಿದ್ದಾರೆ. ಲೋಕಸಭೆ ಚುನಾವಣೆಗೆ ಪ್ರತಿಯೊಂದನ್ನು ಕೂಡ ಧರ್ಮದ ಆಯಾಮದಲ್ಲಿ, ಭಾವನೆಗಳ ವಿಚಾರದಲ್ಲಿ ಜನರ ಮುಂದೆ ಹೋಗ್ತಾ ಇದ್ದಾರೆ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನ. ಈಗ ನಾನು ದತ್ತ ಮಾಲಾಧಾರಿ, ನನ್ನನ್ನು ಬಂಧಿಸಿ ಅನ್ನುವಂಥ ಅಭಿಯಾನ ಶುರುವಾಗುತ್ತೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಕೇಳಬೇಕಾ ನಾವು? ಹಿಂದುತ್ವದ ಭದ್ರಕೋಟೆ ಅನ್ನುವಂಥದ್ದು ಈಗಾಗಲೇ ಅಲ್ಲಿ ಮತ್ತೆ ಹೋರಾಟಗಳು ರೂಪುಗೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. BJP ನಾಯಕರಿಗೆ ಒಂದೊಂದೇ ಅಸ್ತ್ರಗಳು ಸಿಗ್ತಾ ಹೋಗ್ತಾ ಇದೆ.